ದೋಸೆ ಹಿಟ್ಟಿಗೆ ನಾನಿವತ್ತು 3 ಲೋಟ ದೋಸೆ ಅಕ್ಕಿ, ಕುಸುಬಲಕ್ಕಿ, ಗಟ್ಟಿ ಅವಲಕ್ಕಿ, ತೊಗರಿಬೇಳೆ, ಮೆಂತ್ಯ, ಕಡಲೆಬೇಳೆ, ಉದ್ದಿನಬೇಳೆ ತೊಗೊಂಡಿದ್ದೀನಿ. ಪರ್ಫೆಕ್ಟ್ ಮಸಾಲೆ ದೋಸೆಗೆ ಈ ಮೆಜರ್ಮೆಂಟಲ್ಲಿ ತೊಗೋಬೇಕು ವೀಕ್ಷಕರೇ. 3 ಲೋಟ ದೋಸೆ ಅಕ್ಕಿ ತೊಗೋಬೇಕು. IRI ಟಿನ್ ಸಿಗುತ್ತೆ, ಅಥವಾ ದೋಸೆ ಅಕ್ಕಿ ಅಂದರೆ ಅಂಗಡಿಲಿ ಕೊಡ್ತಾರೆ. ಮತ್ತು ಕುಸುಬಲಕ್ಕಿ ತೊಗೊಂಡಿದ್ದೀನಿ ನಾನು. ಕುಸುಬಲಕ್ಕಿ 1 ಲೋಟ, 1 ಲೋಟ ಉದ್ದಿನಬೇಳೆ, ಅರ್ಧ ಜಾಮೂನ್ ಬಾಟ್ಲಲ್ಲಿ 3/4 ಕಪ್ಪಷ್ಟು ಕಡಲೆಬೇಳೆ, 3/4 ಕಪ್ಪಷ್ಟು ತೊಗರಿಬೇಳೆ, ಮತ್ತು ಅವಲಕ್ಕಿ 3/4 ಕಪ್ಪಷ್ಟು ತೊಗೊಳ್ಳಿ, ಗಟ್ಟಿ ಅವಲಕ್ಕಿ, ಮತ್ತು ಮೆಂತ್ಯ 3/4 ಸ್ಪೂನಷ್ಟು ಮೆಂತ್ಯ. ಇದನ್ನೆಲ್ಲ ನೀಟಾಗಿ ನಾವು ಒಂದು ಪಾತ್ರೆಗೆ ಹಾಕ್ಕೊಂಡು ತೊಳ್ಕೊಂಬಿಡೋಣ. ಈಗ ನಾನು ಅಕ್ಕಿನ ಎಲ್ಲ ಪಾತ್ರೆಗೆ ಬಗ್ಗಿಸ್ಕೊತಾ ಇದ್ದೀನಿ. 3 ಲೋಟ ಅಕ್ಕಿ ವೀಕ್ಷಕರೇ. ನಂತರ ಕುಸುಬಲಕ್ಕಿ ಸೇರಿಸ್ತಾ ಇದ್ದೀನಿ. ನಾನೆಲ್ಲ ಒಟ್ಟಿಗೆ ಎಲ್ಲನೂ ಒಂದೇ ಸತಿ ಇದು ಮಾಡಿಬಿಡ್ತೀನಿ. ಅವಲಕ್ಕಿ ಸಪ್ರೇಟ್ ಹತ್ರ ನೆನೆಸಲ್ಲ. ಉದ್ದಿನ ಕಾಳು ತೊಗೋಬೋದು, ನಾವು ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ಗಟ್ಟಿ ಅವಲಕ್ಕಿ, ತೊಗರಿಬೇಳೆ, ಕಡಲೆಬೇಳೆ ಮತ್ತು ಮೆಂತ್ಯನೂ ಹಾಕಿ ನೀಟಾಗಿ ತೊಳ್ಕೊಬೇಕು. ಹಿಂಗೆ ವಾಶ್ ಮಾಡಬೇಕಂದ್ರೆ ಧೂಳಿನ ಅಂಶ ಚೂರು ಇರಬಾರ್ದು. ನಮಗೆ ಟ್ರಾನ್ಸ್ಪರೆಂಟಾಗಿ ಕಾಣಬೇಕು. ನೀರು ನೀಟಾಗಿ ನಾವು ನೆನೆಸಿರೋ ಅಕ್ಕಿ ಕಾಣಬೇಕು. ಆ ಥರ ನೀಟಾಗಿ ತೊಳ್ಕೊಬೇಕು. 5-6 ಸತಿ ತೊಳೆದು ನೀಟಾಗಿ ನೆನೆಸಿಡಬೇಕು. ಒಂದು 6ರಿಂದ 7 ಗಂಟೆ ಕಾಲ ನೀಟಾಗಿ ನೆನೆಸಿದ್ರೆ ಚೆನ್ನಾಗಿ ಬರುತ್ತೆ. ನಂತರ ಇದನ್ನು ಸ್ವಲ್ಪ ನೀರು ಸೇರಿಸಿ ನುಗ್ಕೋಬೇಕು ವೀಕ್ಷಕರೇ. ನೋಡಿ, ಈ ಹದಕ್ಕೆ ನುಣ್ಣಗಿರಬೇಕು. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ನುಗ್ಕೋಬೇಕು. ಗ್ರೈಂಡ್ರಿಗಾರು ಹಾಕೋಬೋದು, ಮಿಕ್ಸಿಗಾರು ಹಾಕೋಬೋದು. ನಾನು ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ. ನಂತರ ಇದನ್ನು ನಾನು 2 ಪಾತ್ರೆಗೆ ಹಾಕಿದ್ದೀನಿ. ಯಾಕೆಂದರೆ ಅದು ಉಕ್ಕಿದಾಗ, ಅದು ಫರ್ಮೆಂಟೇಷನ್ ಆದಾಗ ತುಂಬ ಚೆಲ್ಲೋಗಬಾರ್ದು ಅಂದ್ಬಿಟ್ಟು 2 ಪಾತ್ರೆಗೆ ಅದನ್ನು ಡಿವೈಡ್ ಮಾಡಿಟ್ಟಿದ್ದೀನಿ. ನೋಡಿ, ಬೆಳಗ್ಗೆ ಇದು ರಾತ್ರಿ ರುಬ್ಬಿದ್ದಕ್ಕೆ ಬೆಳಗ್ಗೆ ಅಷ್ಟೊತ್ತಿಗೆ ಇದು ಹೇಗೆ ಫರ್ಮೆಂಟ್ ಆಗಿದೆ ನೋಡಿ ವೀಕ್ಷಕರೇ. ನೀಟಾಗೋದು ಈಗ ಇದಕ್ಕೆ ನಾನು ನೋಡಿ ನೀಟಾಗಿ ಫರ್ಮೆಂಟ್ ಆಗಿದೆ. ಸ್ವಲ್ಪ ಚಳಿ ಇತ್ತು, ಆದ್ರೂ ಪರವಾಗಿಲ್ಲ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು. ನಂತರ ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ. ಮತ್ತು ಅಕ್ಕಿ ಹಿಟ್ಟು 1/2 ಕಪ್ಪಷ್ಟು ಅಕ್ಕಿ ಹಿಟ್ಟು, ಮತ್ತು ರವೆ 1/2 ಕಪ್ಪಷ್ಟು ರವೆ, ಸ್ವಲ್ಪ ಸಕ್ಕರೆ, ಇದನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಬೆಳಗ್ಗೆ ಫರ್ಮೆಂಟ್ ಆದಮೇಲೆ ಸೇರಿಸ್ಕೋಬೇಕು. ನಾನೀಗ ಪಲ್ಯಕ್ಕೆ ಆಲೂಗಡ್ಡೆ ಬೇಯಿಸ್ಕೊಂಡಿದ್ದೀನಿ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪೆಲ್ಲ ಹಾಕಿದ್ಮೇಲೆ ತಲೆ ಹಿಂಗೆ ತಕ್ಷಣ ಈ ಕಡೆ ಇರ್ತಲ್ಲ ತಕ್ಷಣ ಒಗ್ಗರಣೆ ಮಾಡಿಕೊಂಡು ಈಗ ಮೊದಲಿಗೆ ಬಾಣಲೆಗೆ ನಾನು ಒಂಚೂರು ಎಣ್ಣೆ ಹಾಕ್ಕೋತೀನಿ. ಒಂದು 5-6 ಸ್ಪೂನ್ ಎಣ್ಣೆ, ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಅರಿಶಿನ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನಕಾಯಿ, ಈರುಳ್ಳಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆಗಬೇಕಾದ್ರೆ ಸ್ವಲ್ಪ ಉಪ್ಪು ಸೇರಿಸಿದ್ರೆ ನೀಟಾಗಿ ಎಲ್ಲ ಹೊಂದ್ಕೊಳ್ಳುತ್ತೆ. ನೋಡಿ, ಪಲ್ಯ ರೆಡಿಯಾಗಿದೆ. ಈಗ ದೋಸೆ ಹಾಕೋಣ ವೀಕ್ಷಕರೇ. ಒಂದೇ ಸಮ ನಾವು ನೀಟಾಗಿ ರೌಂಡಾಗಿ ಮಾಡಿದ್ರೆ ಬರುತ್ತೆ. ನೋಡಿ, ನಾನು ತುಪ್ಪ ಹಾಕ್ತಾಯಿದ್ದೀನಿ. ಈಗ ಅದಕ್ಕೆ ಸ್ವಲ್ಪ ಫಸ್ಟ್ ದೋಸೆ ಸ್ವಲ್ಪ ಅಂಟ್ಕೊಳ್ಳುತ್ತೆ ತವಾಗೆ, ಆಮೇಲೆ ಸರಿ ಬರುತ್ತೆ. 1-2 ದೋಸೆ ಹಾಕ್ತಾ ಇದ್ದಂಗೆ ನೀಟಾಗಿ ಇಡಕ್ಕೆ ಶುರುವಾಗುತ್ತೆ. ನಾನು ಇದಕ್ಕೆ ಒಂದು ಪುಡಿ ಮಾಡಿ ಇಟ್ಕೊಂಡಿದ್ದೆ ದೋಸೆಗೆ ಅಂತ, ಬೆಳ್ಳುಳ್ಳಿ ಖಾರ ಪುಡಿ. ಸೊ ಇದನ್ನು ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಮತ್ತು ಆಲೂಗಡ್ಡೆ ಪಲ್ಯ ಇಡ್ತಾಯಿದ್ದೀನಿ. ನೋಡಿ ವೀಕ್ಷಕರೇ,
ಇಷ್ಟು ಗರಿ ಗರಿಯಾಗಿ ಬಂದಿದೆ. ಚಿರೋಟಿ ರವೆ ಸೇರಿಸೋದ್ರಿಂದ ನಮಗೆ ಕಲರು ಬರುತ್ತೆ ಮತ್ತು ಕ್ರಿಸ್ಪಿನೆಸ್ಸು ಬರುತ್ತೆ. ನೋಡಿ ವೀಕ್ಷಕರೇ, ಗರಿ ಗರಿಯಾದ ಹೆಲ್ದಿಯಾದ ಮಸಾಲೆ ದೋಸೆ ಮನೆಯಲ್ಲೇ ನಾವು ಮಾಡ್ಕೋಬೋದು. ಈಗ ಹೋಟೆಲ್ಗೆ ಹೋದರೆ ಒಂದು ದೋಸೆಗೆ ನಮಗೆ 60-70 ರೂಪಾಯಿ ತೊಗೊತಾರೆ. ಸೊ ಮನೆಯಲ್ಲೇ ಆರಾಮಾಗಿ ಮಾಡಿಕೊಂಡು 2-3 ದೋಸೆನ ಆರಾಮಾಗಿ ತಿನ್ಬೋದು ವೀಕ್ಷಕರೇ. ನೋಡಿ, ನೀವು ಮನೇಲಿ ಟ್ರೈ ಮಾಡಿ. ಧನ್ಯವಾದ ವೀಕ್ಷಕರೇ. ಥ್ಯಾಂಕ್ ಯು.